ಹೇಳಿದ ತಕ್ಷಣ ನಾನು ಆರ್ಡರ್ ಮಾಡಿದೆ ಅವ್ರ ಹತ್ರನೇ. ಅವ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡು ಆರ್ಡರ್ ಮಾಡಿದೆ ನಿಮಗೆ. ಅದು ತರಿಸಿ ಒಂದು 15 ದಿವಸದ ಒಳಗನೆ ಕಟ್ಟಿದ ಮೇಲೆ ನನಗೆ ಇದು ಸ್ಫಟಿಕದ ಕಲ್ಲು ಕಟ್ಟಿದ ನಂತರ 15 ದಿವಸದ ಒಳಗಡೆನೆ ನನಗೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ 786 ಅಂತ ಕಮೆಂಟ್ ಅನ್ನ ಮಾಡಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಲೈಕ್ ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ನಾನು ಯಾವುದೇ ವಿಡಿಯೋ ಮಾಡಿದ್ರು ಏನೋ ಒಂದು ಮೋಟಿವೇಶನ್ ಅನ್ನೋದು ನಿಮಗೆ ಸಿಗುತ್ತೆ. ನನಗೂ ಕೂಡ ಮೋಟಿವೇಶನ್ ಅಂದರೆ ನಿಮ್ಮ ಒಂದು ಲೈಕ್, ಒಂದು ಕಮೆಂಟಿಂದ ನನಗೆ ತುಂಬ ಮೋಟಿವೇಟ್ ಆಗುತ್ತೆ. ನಾಳೆ ಇನ್ನೊಂದು ವಿಡಿಯೋ ಮಾಡೋದಕ್ಕೋಸ್ಕರ ನನಗೆ ಮೋಟಿವೇಟ್ ಆಗುತ್ತೆ. ಹಾಗಾಗಿ ಬನ್ನಿ, ಇವತ್ತಿನ ಸ್ಫಟಿಕ ಕಲ್ಲು ತಗೊಂಡು ಎಷ್ಟು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ, ಮತ್ತು ಯಾವ ಥರ ರಿಸಲ್ಟ್ ಸಿಕ್ಕಿದೆ, ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಸ್ಫಟಿಕ ಕಟ್ಟೋದ್ರಿಂದ ಎಷ್ಟೋ ಜನರ ಜೀವನ ಚೇಂಜ್ ಆಗಿದೆ. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಇದನ್ನ ಬಂದು ಮನೆಗೆ ಕಟ್ಬೋದು, ಶಾಪಿಗೆ ಕಟ್ಬೋದು, ಅಂಗಡಿಗಳಿಗೆ ಕಟ್ಬೋದು, ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಟ್ಕೋಬೋದು, ಮತ್ತು ಮನೆ ಒಳಗಡೆ ಹಾಲಲ್ಲಿ ವೆಹಿಕಲ್ಸ್ಗೆ ಕಟ್ಬೋದು. ಇದನ್ನು ಕಟ್ಟೋದ್ರಿಂದ ಕಸ್ಟಮರ್ ಅಟ್ರಾಕ್ಷನ್ ಆಗುತ್ತೆ, ಮನಿ ಅಟ್ರಾಕ್ಷನ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಅಬ್ಸರ್ವ್ ಆಗುತ್ತೆ, ಮತ್ತು ಕೆಟ್ಟ ದೃಷ್ಟಿ, ಮತ್ತು ನಿಮಗೆ ಏಳಿಗೆ ಆಗಬಾರ್ದು ಅಂತ ಯಾರೇ ಏನೇ ಮಾಡಿಸಿದ್ರು ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸರಿನಾ? ಇನ್ನು ಮುಂದೇನು ಕೂಡ ಇವಾಗ ಆಗಿರೋದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಮುಂದೆ ಏನೆಲ್ಲ ಆದರೂ ಕೂಡ ಇದು ಬಂದು ಅಬ್ಸರ್ವ್ ಮಾಡಿಕೊಡುತ್ತೆ. ಹಾಗಾಗಿ ಮತ್ತೆ ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. 7 ಡೇಸ್ ಸೀಕ್ರೆಟಿಂದನೇ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇರೋದು, ಮತ್ತು ರಿಸಲ್ಟ್ ಅನ್ನೋದು ಸಿಗ್ತಾ ಇರೋದು. 7 ಡೇಸ್ ಸೀಕ್ರೆಟ್ ಖಂಡಿತವಾಗ್ಲೂ ಮಾಡಬೇಕು. ಅದನ್ನ ಮಾಡ್ತೀನಿ ಅಂದವ್ರು ಮಾತ್ರ ಆರ್ಡರ್ನ ಮಾಡ್ಕೊಳ್ಳಿ. ಸರಿನಾ? ಸುಮ್ಮನೆ ಮಾಡಿಬಿಟ್ಟು 1 ದಿನ ಮಾಡಿ 2 ದಿನ ಮಾಡಿ ಬಿಡೋದಾಗಿದ್ರೆ ಪ್ಲೀಸ್ ಆರ್ಡರ್ ಮಾಡ್ಕೋಬೇಡಿ. ಯಾಕೆಂದರೆ 7 ಡೇಸ್ ಸೀಕ್ರೆಟ್ ಕಂಪ್ಲೀಟ್ ಮಾಡಿ ಒಳ್ಳೇದಾಗಲಿ. ಮಧ್ಯದಲ್ಲಿ 1 ದಿನ 2 ದಿನ ಮಿಸ್ ಆದರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಾನು ಮಾಡೋದೇ ಇಲ್ಲ ಅಂತ ಬಿಟ್ಬಿಟ್ರೆ ಅದನ್ನು ಮಾಡ್ತೀನಿ, ನನಗೆ ನಂಬಿಕೆ ಇದೆ, ನಾನು ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಜನಗಳ ಮುಂದೆ ಚೆನ್ನಾಗಿರಬೇಕು, ನನ್ನ ಯಾರೆಲ್ಲ ಕೀಳಾಗಿ ನೋಡಿದ್ರು, ಯಾರೆಲ್ಲ ನನ್ನನ್ನು ವೇಸ್ಟ್, ಇವರು ಜೀವನದಲ್ಲಿ ಏನೂ ಆಗಲ್ಲ ಇವ್ರ ಕೈಲಿ ಅಂತ ಯಾರೆಲ್ಲ ಕೀಳಾಗಿ ನೋಡ್ತಾ ಇದ್ದಾರೆ, ಅವ್ರ ಮುಂದೆ ನಾನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಖಂಡಿತ ಆರ್ಡರ್ ಮಾಡ್ಕೊಳ್ಳಿ. ನಾನು ಹೇಳುವ ಸೀಕ್ರೆಟ್ಗಳನ್ನು ಮಾಡ್ಕೊಂಡು ಹೋಗಿ ಒಳ್ಳೆ ರಿಸಲ್ಟ್ ಅಂತ ಸಿಕ್ಕಿದ್ರೆ ನೀವು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಇನ್ನು 4 ಜನಕ್ಕೆ ಒಳ್ಳೇದಾಗಲಿ. ಸಿಕ್ಕಿದ ಮೇಲೆ ಮುಂದಿನ ಮೆಥಡ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ ಇಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಮುಂದೆ ಏನು ಮಾಡಬೇಕು ಅಂತ. ಅವರಿಗೆಲ್ಲ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಬನ್ನಿ, ಒಂದಿಷ್ಟು ಆಡಿಯೋಸ್ ಇದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಲೋ, ನಮಸ್ತೆ ಅಕ್ಕ. ನನಗೆ ಇದು ಸ್ಫಟಿಕದ ಕಲ್ಲಿನ ಬಗ್ಗೆ ಫಸ್ಟ್ ಗೊತ್ತಿರಲಿಲ್ಲ. ನಮ್ಮ ರಿಲೇಷನಲ್ಲಿ ಒಬ್ಬರು ಕಲ್ಲು ಆರ್ಡರ್ ಮಾಡಿದ್ರು, ಇದು ಸ್ಫಟಿಕದ ಕಲ್ಲು. ಅವರು ಈ ಥರ ತರಿಸ್ಕೊ, ಎಲ್ಲ ಚಲೋದಾಗುತ್ತೆ, ನಮ್ಮದು ಇದೆಲ್ಲ ಆರ್ಡರ್ ಮಾಡಿ ತರಿಸಿ ಕಟ್ಟಿದ ಮೇಲೆ ಎಲ್ಲ ನಮ್ಮದು ಚೆನ್ನಾಗಿದೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು, ನೀನು ತಗೊಂಡ್ಬಂದು ಆರ್ಡರ್ ಮಾಡಿ ತಗೊಂಡ್ಬಂದು ಕಟ್ಟು, ಎಲ್ಲ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿದರು. ನಾನು ಅದೇ ಮತ್ತೆ ಹೇಳಿ ನಿಮಗೆ ಆರ್ಡರ್ ಮಾಡಿದ್ದೆ. ಹಲೋ, ನಮಸ್ತೆ ಅಕ್ಕ. ನಾನು ಇದು ಸ್ಫಟಿಕದ ಕಲ್ಲಿನ ಬಗ್ಗೆ ನನಗೆ ಫಸ್ಟ್ ಗೊತ್ತಿದ್ದಿದ್ದಿಲ್ಲ. ನಮ್ಮ ರಿಲೇಷನಲ್ಲಿ ಇಬ್ಬರು ತಗೊಂಡು ಆರ್ಡ್ರ್ ಮಾಡಿದ್ರು. ಫಸ್ಟ್ ಅವ್ರು ತಗೊಂಡ್ಬಂದು ಇದು ಕಟ್ಟಿದ ಮೇಲೆ ಅವರಿಗೆಲ್ಲ ತುಂಬ ಒಳ್ಳೆಯದಾಯಿತು. ಅವರು ನನಗೆ ಈ ಥರ ಎಲ್ಲ ಹೇಳಿದರು, ಹೀಗೆ ನೀನು ಆರ್ಡ್ರ್ ಮಾಡು, ಎಲ್ಲ ಸರಿ ಹೋಗುತ್ತೆ, ನಿನ್ನ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ನಾನು ಆರ್ಡ್ರ್ ಮಾಡಿದೆ ಅವ್ರ ಹತ್ರನೇ. ಅವ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡು ಆರ್ಡ್ರ್ ಮಾಡಿದೆ ನಿಮಗೆ. ಅದು ತರಿಸಿ ಒಂದು 15 ದಿವಸದ ಒಳಗನೆ ಕಟ್ಟಿದ ಮೇಲೆ ನನಗೆ ಇದು ಸ್ಫಟಿಕದ ಕಲ್ಲು ಕಟ್ಟಿದ ನಂತರ 15 ದಿವಸದ ಒಳಗಡೆನೆ ನನಗೆ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಒಳ್ಳೇದಾಯಿತು. ಮನೆಯಲ್ಲಿ ತುಂಬ ಕಿರಿಕಿರಿ ಇರ್ತಿತ್ತು, ಪ್ರಾಬ್ಲಮ್ ಜಾಸ್ತಿ, ಟೆನ್ಷನ್ನು ಎಲ್ಲ ಸರಿ ಹೋಯಿತು. ಭಾಳ ಒಳ್ಳೇದಾಯಿತು ನನಗೆ. ಈಗ 7 ತಾರೀಕಿಗೆ ಜುಲೈ 7 ತಾರೀಕಿಗೆ ನನಗೆ 2 ತಿಂಗಳು ಆಯಿತು ಕಂಪ್ಲೀಟ್. ನಂದು ಎಲ್ಲ ಪೂರ್ತಿ ನನಗೆ ಅಂದ್ಕೊಂಡಿದ್ದೆಲ್ಲ ಇದಾಯಿತು, ಚೆನ್ನಾಗಿ ರಿಸಲ್ಟ್ ಬಂತು. ನಾನು ತುಂಬ ಖುಷಿ ಇದ್ದೀನಿ.
ಎಲ್ಲ ವಿವರಿಸಿ ಹೇಳಬೇಕಂದ್ರೆ ತುಂಬ ನೀವು ತರಿಸ್ಕೊಳ್ಳಿ, ಒಳ್ಳೇದಾಗುತ್ತೆ ಎಲ್ಲರಿಗೂ. ನಿಮ್ಮ ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕಂತ. ನಿಮ್ಮಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ಹೀಗೆ ನಿಮ್ಗೆ ಒಳ್ಳೆ ಎಲ್ಲ ಬಿಸ್ನೆಸ್ ಒಳ್ಳೇದು ನಡೀಲಿ ಅಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಒಳ್ಳೇದಾಗಲಿ, ಇನ್ನೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಇವರು ಪಾಪ ಫಸ್ಟ್ ಟೈಮ್ ತೊಗೋಬೇಕಾದ್ರೆ ಹೆದರ್ತಾ ಇದ್ರು, ಸಿಸ್ಟರ್ ನನ್ನ ಹತ್ರ ಅಮೌಂಟ್ ಇಲ್ಲ ಸಿಸ್ಟರ್, ನಿಜನಾ ಇದು ಫೇಕಾ ಏನು ಅಂತ ಹೆದರ್ತಾ ಇದ್ರು. ನಾನಂದೆ ಯಾವುದೇ ರೀತಿ ಫೇಕ್ ಅಲ್ಲ, ಏನಲ್ಲ ಸಿಸ್ಟರ್, ತೊಗೊಳ್ಳಿ, ನೀವು ನಂಬಿಕೆ ಇಟ್ಟು ತೊಗೊಳ್ಳಿ, ಖಂಡಿತ ನಿಮಗೆ ಕಳಿಸ್ಕೊಡ್ತೀನಿ ಅಂತ ನಾನು ಹೇಳಿದೆ. ಅದೇ ರೀತಿ ತೊಗೊಂಡ್ರು. ಬಟ್ ಅವರು ಬೇರೆಯವರೊಬ್ಬರು ಹೇಳಿದರು ನನಗೆ, ಸಾರಿ ನನಗಲ್ಲ, ಇವರಿಗೆ ಹೇಳಿದರು. ಇವರಿಗೆ ನಾನು ತೊಗೊಂಡಿದ್ದೀನಿ, ಒಳ್ಳೇದಾಗಿದೆ, ಇದರಿಂದ ನೀನು ತೊಗೋ ಅಂತ ಹೇಳಿದಾಗ ತೊಗೊಂಡಿದ್ರಂತೆ. ತೊಗೊಂಡು ಜಸ್ಟ್ ಅವ್ರಿಗೆ 15 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ. 15 ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ. ತುಂಬ ಅವ್ರು ಬಂದು ಉರ್ದುನಲ್ಲಿ ಮಾತಾಡಿದ್ರು. ನಾನಂದೆ ನನ್ನ ವ್ಯೂವರ್ಸ್ ಏನಿದ್ದಾರೆ ಅವ್ರು ಬಂದು ಕನ್ನಡ, ತುಂಬ ಜನ ಕನ್ನಡದಲ್ಲಿರೋದು. ಹಾಗಾಗಿ ಪ್ಲೀಸ್ ನಿಮಗೆ ಇಷ್ಟ ಇದ್ದರೆ, ನಿಮಗೆ ಟೈಮ್ ಇದ್ದರೆ ಒಂದು ಕನ್ನಡದಲ್ಲಿ ನನಗೆ ಮೆಸೇಜ್ನ ಕಳಿಸಿ. ಒಳ್ಳೆಯದಾಗಲಿ, ನಿಮ್ಮ ಥರ ನಮ್ಮ ಥರ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಂಡೆ. ಆವಾಗ ಪಾಪ ಅವ್ರಿಗೆ ಕನ್ನಡ ಬರಲ್ಲ ಅಂದರೂ ಇಷ್ಟು ಮಾತಾಡಿದ್ದಾರೆ, ಒಂದಿಷ್ಟು ಮಾತಾಡಿ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಒಳ್ಳೇದಾಗಲಿಮ್ಮ. ಇನ್ನು ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಅದೇ ರೀತಿ ಮಾಡ್ಕೊಂಡು ಹೋಗಲಿ ಅವರು ಕೂಡ. ಇವರಿಗೆ ಬಂದು ಯಾವ ರೀತಿ ಅಂತ ಹೇಳಿದ್ರೆ, ಮನೆಯಲ್ಲಿ ಜಾಸ್ತಿ ಜಗಳ, ಕಿರಿಕಿರಿ, ಸಮಾಧಾನ ಇಲ್ಲ ಮನೆಯಲ್ಲಿ, ಆ ಥರ ಇರ್ತಾಯಿತ್ತು ಇವ್ರಿಗೆ. ಮತ್ತು ಹಣಕಾಸಿನ ಸಮಸ್ಯೆನೇ ಸ್ವಲ್ಪ ಇತ್ತು. ಇವಾಗ ಎಲ್ಲ ಕೂಡ ಒಳ್ಳೇದಾಗಿದೆ. ಜಸ್ಟ್ 15 ದಿನಕ್ಕೇ ನನಗೆ ರಿಸಲ್ಟ್ ಅಂತ ಸಿಕ್ಕಿದೆ. 10 ದಿನ 15 ದಿನ ಒಳಗಡೆ ಇವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಅವರು ಹೇಳಿದೊಂದೇನೆ, ನಾನು ಒಳ್ಳೇದಾದರೂ ಆಗಲಿ ಕೆಟ್ಟದಾದರೂ ಆಗಲಿ ನಾನು ನಂಬಿದ್ದೀನಿ, ಯಾವತ್ತೂ ಕೂಡ ಕೈ ಬಿಡಬೇಡಿ ಅಂತ ನಾನು ವಿಶ್ ಮಾಡಿಕೊಂಡು ನಾನು ಕಟ್ಟಿದೆ. ಅದಾದಮೇಲೆ ನೀವೇನು ಹೇಳ್ಕೊಟ್ರಿ, 7 days ಸೀಕ್ರೆಟ್ ಏನು ಹೇಳ್ಕೊಟ್ರಿ ಅದನ್ನು ನಾನು ಕಂಟಿನ್ಯೂ ಮಾಡಿದೆ. ಆವಾಗಲೇ ನನಗೆ ಅನಿಸ್ತು, ಓಕೆ ಇದು ಒಳ್ಳೇದಾಗ್ತಾ ಇದೆ ನನಗೆ ಅಂತ. ಅವಾಗ ನಾನು ಹೇಳಿಲ್ಲ ನಿಮಗೆ, ಇನ್ನೂ ಜಾಸ್ತಿ ರಿಸಲ್ಟ್ ಬರಲಿ ಅಂತ ನಾನು ಸ್ಟಾಪ್ ಮಾಡಿದೆ. ಇನ್ನೂ ಜಾಸ್ತಿ ರಿಸಲ್ಟ್ ಬಂದಿದ ಮೇಲೆ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ಒಳ್ಳೇದಾಗಲಿ, ಮತ್ತು ನಾನು ಹೊಸ ಮನೆಗೂ ಕೂಡ ಹೋಗ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿದರು ಅವರು. ಇದು ನಾನು ಬಾಡಿಗೆ ಮನೆಯಲ್ಲಿದ್ದೀನಿ. ಇವಾಗ ನನ್ನ ಹೊಸ ಮನೆ ಅರ್ಧಕ್ಕೆ ನಿಂತಿತ್ತು, ಅದು ಕೂಡ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಹೊಸ ಮನೆಗೆ ಹೋಗ್ತಿದ್ದೀನಿ, ಅಲ್ಲಿಗೂ ಒಂದು ಬೇಕು, ನೀವು ನನಗೆ ತುವಾ ಮಾಡಿ ಕಳಿಸ್ಕೊಡಿ, ನಿಮ್ಮ ಕೈಗುಣ ನನಗೆ ಅಂತೆಲ್ಲ ಹೇಳಿದ್ರು. ಯಾಕೆಂತ ಹೇಳಿದ್ರೆ, ಸುಮ್ಮನೆ ಅದು ಕಟ್ಟೋದು ಮುಖ್ಯ ಅಲ್ಲ, ಸರಿನಾ? ತುಂಬ ಜನ ತಪ್ಪನ್ನು ಕೂಡ ಮಾಡ್ತಾ ಇದ್ದೀರಾ. ನಾನು ಹೇಳೋದೇ ಒಂದು ಜಾಗ, ನೀವು ಕಟ್ಟೋದೇ ಒಂದು ಜಾಗ, ಮತ್ತೆ ಅದನ್ನು ಬಿಚ್ಚಿ ಕಟ್ಟಿ ಆ ಥರದಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಪ್ಲೀಸ್ ಒಂದಿಷ್ಟು ಟೈಮ್ ಆದರೂ ಕೂಡ, ಲೇಟ್ ಆದರೂ ಕೂಡ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಾನು ಹೇಳುವಂಥ ಜಾಗನ ಅದೇ ಜಾಗದಲ್ಲಿ ಕಟ್ಟಿ, ಮತ್ತೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗಿಲ್ವಾ ಇನ್ನೊಂದು ಸತಿ ಕೇಳಿ ನನಗೆ, ಸರಿನಾ? ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಮತ್ತು ರಿಪ್ಲೈ ಮಾಡೋದು ಲೇಟ್ ಆಯಿತು ಅಂತ ಎಲ್ಲೆಲ್ಲೋ ಕಟ್ಟಕ್ಕೆ ಹೋಗಬೇಡಿ. ಖಂಡಿತ ನಿಮಗೆ 7 days ಸೀಕ್ರೆಟ್ ಏನಿದೆ, ಎಲ್ಲಿ ಕಟ್ಟಬೇಕು ಅದನ್ನು ನಾನು ಕೊಡ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ರಿಪ್ಲೈ ಮಾಡೋವ್ರಿಗೂ ಕೂಡ, ಸರಿನಾ? ತುಂಬ ಜನ ಹೇಳ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ತುಂಬ ಇದೆ, ಇನ್ನೂ ಇದೆ, ಬಟ್ ತೋರಿಸ್ತೀನಿ, ಲೆಂತ್ ಆಗೋಗುತ್ತೆ ವಿಡಿಯೋ ಅಂತ ಅಷ್ಟೇ. ಹಲೋ ಮೇಡಮ್, ನಾನು ಸವಿತಾ ಅರವಿಂದ್ ಮಾತಾಡೋದು, ಮೈಸೂರಿಂದ. ನಾನು ನಿಮ್ಮ ಹತ್ರ ಹೇಳ್ತೀನಿ, ಇದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ, ಲೆಂತ್ ಆಗೋಗುತ್ತೆ ವಿಡಿಯೋ, ಸರಿನಾ? ತುಂಬ ಜನ ಇದರ ಉಪಯೋಗ ಏನು ಅಂತ ನನಗೆ ವಾಟ್ಸಪ್ ಮೆಸೇಜಲ್ಲಿ ಕೇಳ್ತಾ ಇದ್ದೀರಾ. ಇದರ ಉಪಯೋಗ ಬಂದು, ನಿಮಗೆ ಮನೆಯಲ್ಲಿ ಹಣದ ಪ್ರಾಬ್ಲಮ್ ಇರ್ಬೋದು, ಮನೆಯಲ್ಲಿ ಜಗಳ ಇರಬಹುದು, ಮತ್ತು ಮನೆಯಲ್ಲಿ ಕಿರಿಕಿರಿ, ಸಮಾಧಾನ ಇಲ್ಲ, ಮನೆಯಲ್ಲಿ ಆರೋಗ್ಯದ ಸಮಸ್ಯೆ, ಯಾವಾಗಲೂ ಸುಸ್ತು, ಮಲ್ಕೊಂಡೇ ಇರ್ತೀವಿ ನಾವು, ಏನೂ ಕೂಡ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಏನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಅದು ಬಂದು ಅರ್ಧದಲ್ಲೇ ನಿಂತೋಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ರಿ. ಮತ್ತು ಕೆಲವೊಂದು ಅವರು ಕೂಡ ಹೇಳಿದ್ದಾರೆ ನನಗೆ, ಅದನ್ನು ಕೂಡ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಮದುವೆ ಆಗಿಲ್ಲ, ತುಂಬ ವರ್ಷನೇ ಆಯಿತು ನನಗೆ, ಮದುವೆ ಆಗ್ತಾ ಇಲ್ಲ ಅಂದಾಗ ಇದನ್ನು ಕಟ್ಟಿದ ಮೇಲೆ
ಮದುವೆನೂ ಕೂಡ ಸೆಟ್ ಆಗ್ತಾ ಇದೆ ಅಂತಲೂ ಕೂಡ ಹೇಳಿದ್ದೀರಾ. ತುಂಬ ಇವಾಗ 108 ಜನಕ್ಕೆ 108 ಸಮಸ್ಯೆಗಳಿರುತ್ತೆ ಅಲ್ವಾ. ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಸಲ್ಟ್ ಸಿಗ್ತಾ ಬಂದಿದೆ. ನಾನು ಈ ಸಮಸ್ಯೆ ಆ ಸಮಸ್ಯೆ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆಗಳಿರುತ್ತೆ. ನಿಮ್ಮ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗ್ತಾ ಬರ್ತಾ ಇದೆ ಇದನ್ನು ಕಟ್ಟೋದ್ರಿಂದ. ಸರಿನಾ? ಇದನ್ನು ಕಟ್ಟೋದ್ರಿಂದ ಆ 7 ಡೇಸ್ ಸೀಕ್ರೆಟ್ ಏನಿದೆ ಅದರಿಂದ 7 ಡೇಸ್ ಸೀಕ್ರೆಟ್ ಅನ್ನೋದು ತುಂಬ ಮುಖ್ಯ. ಅದನ್ನು ಖಂಡಿತವಾಗ್ಲೂ ಮಾಡಿ ಬಿಡಬೇಡಿ. ಇದನ್ನು ಬಂದಮೇಲೆ ನಿಮಗೆ ನೆಗೆಟಿವ್ ಎನರ್ಜಿಗಳು ಯಾವ ಥರ ಥಿಂಕ್ನ ಚೇಂಜ್ ಮಾಡುತ್ತೆ ಅಂದರೆ ಇದರಿಂದ ಏನಾಗುತ್ತೆ, ಏನು ಕೂಡ ಆಗೋದಿಲ್ಲ ಅಂತ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಮೆಂಟಲ್ಲಿ ಬಂದು ಹೇಳ್ತಾ ಇದ್ದೀರಾ, ಒಬ್ಬರೋ ಇಬ್ಬರೋ ಹೇಳಿದ್ದೀರಾ, ತುಂಬ ಜನ ಯಾರೂ ಹೇಳಿಲ್ಲ ಪಾಪ. ತುಂಬ ಜನ ಎಲ್ಲರೂ ಕೂಡ ಒಳ್ಳೇದಾಗ್ತಾಯಿದೆ, ಒಳ್ಳೆ ಇದಾಗ್ತಾ ಇದೆ, ನನಗೆ ಆ ಥರ ಆಯಿತು ಈ ಥರ ಆಯಿತು ಅಂತ ಒಳ್ಳೊಳ್ಳೆ ಕಮೆಂಟ್ ಕೊಡ್ತಾ ಇದ್ದೀರಾ. ಒಬ್ಬರು ಇಬ್ಬರು ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ. ಎಲ್ಲ ವಿಡಿಯೋದಲ್ಲೂ ಬರಲ್ಲ, ಯಾವುದೋ ಒಂದು ವಿಡಿಯೋಗಳಲ್ಲಿ ಅವರು ಮೆಸೇಜ್ ಮಾಡಿದ್ದೀರಾ, ಇದರಿಂದ ಏನೂ ಪ್ರಯೋಜನ ಆಗಿಲ್ಲ, ಇದೊಂದು ಏನು ಅಂತೆಲ್ಲ ಹೇಳಿದ್ದೀರಾ. ನಮ್ಮ ಬಗ್ಗೆ ಕಮೆಂಟ್ ಕೆಟ್ಟ ಕಮೆಂಟ್ ಹಾಕಿದ್ದೀರಾ. ಓಕೆ, ಇದ್ರ ಬಗ್ಗೆ ಎಲ್ಲ ಕೆಟ್ಟ ಕಮೆಂಟ್ ನೋಡಿ, ಇದ್ರ ಬಗ್ಗೆ ಎಲ್ಲ ಕೆಟ್ಟ ಕಮೆಂಟ್ ಮಾಡಬೇಡಿ, ಅಷ್ಟು ಒಳ್ಳೇದಾಗೋದಿಲ್ಲ. ಸರಿನಾ? ನನ್ನ ಬಗ್ಗೆ ಹೇಳ್ತಾ ಇದ್ದೀರಾ ಏನೋ ಬಿಸ್ನೆಸ್ಸು ಹಾಗೆ ಹೀಗೆ ಅಂತ. ಬಿಸ್ನೆಸ್ ಮಾಡಬೇಕು ಅಂದರೆ ಹಲವಾರು ಬಿಸ್ನೆಸ್ಗಳನ್ನ ಮಾಡ್ಬೋದು, ಇದರಿಂದನೇ ಸಂಪಾದನೆ ಮಾಡಬೇಕು ಅಂತ ಏನೂ ಇಲ್ಲ. ಏನು 4 ಜನಕ್ಕೆ ಒಳ್ಳೇದಾಗ್ತಾ ಇದೆಯಲ್ಲ, ನಾವು ಯಾಕೆಂದರೆ ನಾವು ಕೂಡ ಅಷ್ಟು ಕಷ್ಟಪಟ್ಟೆ ನಾವು ಇಲ್ಲಿಗೆ ಬಂದಿರೋದು. ಹಾಗಾಗಿ ನಮ್ಮ ಥರ ಕಷ್ಟ ತುಂಬ ಜನ ಪಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಮಾಡ್ತಾ ಇರೋದು ಅಷ್ಟೇ. ನಾನು ಹೇಳೋದು ಒಂದೇ, ನಿಮ್ಮ ಕೈಲಿ ಆದಷ್ಟು ಜನಗಳಿಗೆ ಒಳ್ಳೇದಾಗೋದನ್ನ ಮಾಡಿ, ಕೆಟ್ಟದಾಗೋದನ್ನ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಕಟ್ಟೋದ್ರಿಂದ ಇವತ್ತು ಬೆಳಗ್ಗೆನೇ ಒಬ್ಬರು ಯಾರು ನನಗೆ ಹೇಳಿದರು, ಈ ಥರ ಕಮೆಂಟ್ ಹಾಕಿದ್ದಾರಲ್ಲ ಸಿಸ್ಟರ್ ಅಂತ. ನಾನು ಹೇಳಿದ್ದು ಒಂದೇ, ಅವರು ಹಾಕೋದನ್ನ ಹಾಕ್ತಿದ್ದಾರೆ, ಅವ್ರ ಮನಸ್ಥಿತಿ ಏನು, ಕೆಟ್ಟ ಮನಸ್ಸೇನು ಅವ್ರು ಹಾಕಿದ್ದಾರೆ, ಅವ್ರು ತೊಗೊಂಡಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಏನು ಎಲ್ಲ ವಿಡಿಯೋಗಳಿಗೂ ಕೆಟ್ಟ ಕಮೆಂಟ್ ಅಂತ ಹಾಕ್ತಾರಲ್ಲ, ಅದೇ ರೀತಿ ಇವರು ಹಾಕಿದ್ದಾರೆ. ಅದನ್ನು ಬಿಡಿ. ಆ ಥರ ಕೆಟ್ಟ ಕಮೆಂಟ್ ಹಾಕೋದಕ್ಕಿಂತ ಇಷ್ಟು ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಸರಿನಾ? ಇಷ್ಟು ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ನನಗೆ ಯಾಕೆ ಸಿಕ್ಕಿಲ್ಲ, ನಾನೇನು ತಪ್ಪು ಮಾಡಿದ್ದೀನಿ, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ಅವ್ರು ನೋಡಬೇಕಾಗಿತ್ತು ಅಲ್ವಾ. ನನಗೆ ವಾಟ್ಸಪ್ ಮೆಸೇಜಲ್ಲಿ ಮೆಸೇಜ್ ಮಾಡಬೇಕಾಗಿತ್ತು, ನೋಡಿ ಸಿಸ್ಟರ್ ನಾನು ಈ ಥರ ಕಟ್ಟಿದ್ದೀನಿ, ಈ ಥರ ಇಷ್ಟು ದಿನ ಆಗಿದೆ, ರಿಸಲ್ಟ್ ಸಿಕ್ಕಿಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಲ್ವಾ. ಅವ್ರು ಬಂದು ಕಮೆಂಟಲ್ಲಿ ಹೇಳಿದ್ರೆ ಏನು ಪ್ರಯೋಜನ ಆಗುತ್ತೆ, ಮುಂದೆ ಅವ್ರಿಗೆ ಏನಾಗುತ್ತೆ. ಇದ್ರ ಬಗ್ಗೆ ಕೆಟ್ಟ ಕಮೆಂಟನ್ನಂತೂ ಹಾಕ್ಬೇಡಿ. ಹಾಕಿದ್ರೆ ನಾನೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲ ಏನು ಅಂತ. ಓಕೆ, ನಿಮ್ಮಿಷ್ಟ, ನಿಮ್ಮ ಮನಸ್ಥಿತಿ ಹೇಗಿದೆ ನೀವು ಅದ್ರ ಪ್ರಕಾರನೇ ನಡ್ಕೊಳ್ಳಿ, ನನಗೇನು ಕೂಡ ತೊಂದರೆ ಆಗಲ್ಲ. ಇವತ್ತಿಗೂ ಕೂಡ ನನಗೆ ಹೊಸೊಬ್ಬರು ತಗೋಲ್ವೋ ಗೊತ್ತಿಲ್ಲ, ರಿಟರ್ನ್ ಕಷ್ಟ ತೊಗೊಂಡಿರೋರೇ ತೊಗೋತಾ ಇದ್ದಾರೆ. ಯಾಕೆಂದರೆ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ, ರಿಸಲ್ಟ್ ಸಿಕ್ಕಿದ ಮೇಲೆ ಅವ್ರಿಗೆ ಅವ್ರ ಫ್ಯಾಮಿಲಿಗಳಿಗೆ ಆ ಥರ ತೊಗೋತಾ ಇದ್ದಾರೆ. ಖುಷಿ ಆಗುತ್ತೆ, ಒಳ್ಳೇದಾಗಲಿ. ನೀವು ಅದನ್ನು ಚಿನ್ನ ಅಂದ್ಕೊಂಡ್ರೆ ಚಿನ್ನನೇ ಸಿಗುತ್ತೆ, ಅದನ್ನು ಹಿತ್ತಾಳೆ ಅಂದ್ಕೊಂಡ್ರೆ ಹಿತ್ತಾಳೆನೇ ಸಿಗುತ್ತೆ ಅಲ್ವಾ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ತುಂಬ ಜನ ಕೇಳ್ತೀರಾ, ಇದರ ಬಗ್ಗೆ ಎಲ್ಲ ಕ್ವಶನ್ ಮಾಡ್ತೀರಾ. ಅದನ್ನೇ ನಾನು ಹೇಳೋದು, ವಿಡಿಯೋದಲ್ಲೇ ತುಂಬ ಡೀಟೇಲ್ ಆಗಿ ನಾನು ಹೇಳಿರ್ತೀನಿ. ವಿಡಿಯೋನೇ ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಡೀಟೇಲ್ ಕೂಡ ನಿಮಗೆ ಸಿಗುತ್ತೆ. ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ, ನಿಮಗೂ ಕೂಡ ಇಷ್ಟ ಆದರೆ ನನ್ನ ಜೀವನನೂ ಕೂಡ ಚೇಂಜ್ ಆಗಬೇಕು, ನಾನು ಕೂಡ 4 ಜನ ಮುಂದೆ ಚೆನ್ನಾಗಿರಬೇಕು. ನಾನು ಮತ್ತೆ 7 ಡೇಸ್ ಸೀಕ್ರೆಟ್ ಮಾಡೇ ಮಾಡ್ತೀನಿ, ಅದರಿಂದ ಒಳ್ಳೇದಾಗೇ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಮಾತ್ರ ಪರ್ಚೇಸ್ ಮಾಡಿ. ಸುಮ್ಮನೆ ಅದನ್ನು ತೆಗೆದು ಇಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನಷ್ಟು ಕೆಲವು ತಪ್ಪು ಮಾಡಿದ್ದೀರಾ, ಅದನ್ನು ಕೂಡ ಮುಂದೆ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ, ಆ ಥರ ಮಾಡಬಾರ್ದು ಅಂತ. ನಾನು ಯಾವತ್ತಿಗೂ ಕೂಡ ಯಾರಿಗೂ ನಾನು ಹೇಳ್ಕೊಡಲ್ಲ ಅಂತ ಹೇಳಿಲ್ಲ. ಒಂದಿಷ್ಟು ರಿಪ್ಲೈ ಮಾಡೋದಕ್ಕೆ ಯಾವಾಗಾದರೂ, ಎನಿ ಟೈಮ್ ಅಲ್ಲ, ಯಾವಾಗಾದರೂ ಲೇಟ್ ಆದರೆ ಒಂದು ಸ್ವಲ್ಪ ಕಾಯಿರಿ, ಕಟ್ಟಕ್ಕೆ ಹೋಗಬೇಡಿ. ನನ್ನ ಏನು ಹೇಳ್ದೇನೆ ಕೇಳ್ದೇನೆ ಕಟ್ಟಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಒಂದು ಸರಿಯಾದ ವಿಧಾನ ಹೇಳ್ಕೊಡ್ತೀನಿ ಅಷ್ಟೇ. ನಿಮಗೆಲ್ಲ ರೀತಿ ಗೊತ್ತಿದೆ ಅಂದರೆ ಓಕೆ, ನೀವು ಮಾಡ್ಕೊಳ್ಳಿ. ಎಲ್ಲ ರೀತಿ ಗೊತ್ತಿದೆ ಇದ್ರ ಬಗ್ಗೆ ಅಂದರೆ ಮಾಡ್ಕೊಳ್ಳಿ. ಇಲ್ಲ ಗೊತ್ತಾಗ್ತಾ ಇಲ್ಲ, ಕಟ್ಟಬೇಕಲ್ಲ, ಬಂದ ತಕ್ಷಣ ಕಟ್ಬಿಡ್ಬೇಕಲ್ಲ ಅಂತ ನೀವು ಇದು ಮಾಡಬೇಡಿ. ನನಗೆ ಗೊತ್ತಿರುತ್ತೆ ಯಾವ ವಾರ ಕಟ್ಟಬೇಕು, ಯಾವ ದಿನ ಕಟ್ಟಬೇಕು, ಆ ವಾರ ಕಟ್ಟಿದ್ರೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ. ಹಾಗಾಗಿ ಅದನ್ನು ಹೇಳ್ಕೊಡೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ನಂತರ ಅದನ್ನು ಕಟ್ಟಿ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಈ ಸ್ಫಟಿಕ
ನಿಜವಾಗ್ಲೂ ತುಂಬ ಜನರ ಜೀವನ ಚೇಂಜ್ ಮಾಡಿದೆ, ಒಳ್ಳೆಯದಾಗಿದೆ. ಮತ್ತು ನಿಮಗೂ ಕೂಡ ಒಳ್ಳೆಯದಾಗಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ನ ತೊಗೊಳ್ಳಿ ಅಂತ ನಾನು ಕೂಡ ಕೇಳ್ಕೊತೀನಿ. ನಾನು ಕೂಡ ತುಂಬ ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದೀನಿ. ಇದ್ರ ಬಗ್ಗೆನೂ ಹೇಳ್ತೀನಿ ಮುಂದೆ ಹೋಗ್ತಾ ನನಗೂ ಕೂಡ ನನ್ನ ಲೈಫ್ ಹೇಗೆಲ್ಲ ಚೇಂಜ್ ಆಗಿದೆ ಅನ್ನೋದು ಕೂಡ ನಿಮ್ಮ ಜೊತೆ ಹಂಚ್ಕೋತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ.